ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದು ಅದ್ಭುತವಾದ ಟಾಪಿಕ್ ಸ್ವೀಯ ಪ್ರೇಮ ಅಂದರೆ ಸೆಲ್ಫ್ ಲವ್ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ನಾವು ಯಾರ ಸಲುವಾಗಿ ವರ್ಕ್ ಮಾಡಬೇಕು, ಯಾರನ್ನು ಪ್ರೀತಿ ಮಾಡಬೇಕು, ನಮ್ಮ ಫ್ಯಾಮಿಲಿ ಸಲುವಾಗಿ, ಇಲ್ಲಾಂದರೆ ಪ್ರಪಂಚನ ಉದ್ಧರಿಸೋಣ, ಇಲ್ಲಾದರೆ ಶಾಕಾಹಾರ ಜಗತ್ ಮಾಡೋಣ, ಧ್ಯಾನಮಯ ಜಗತ್ ಮಾಡೋಣ ಅಂತೇಳಿ ಒಬ್ಬೊಬ್ರು ಒಂದೊಂದು ಟಾಪಿಕ್ ಹೇಳ್ಕೊತಾ ಹೋಗ್ತಾ ಇರ್ತಾರೆ. ಆದರೆ ನೀನಂದರೆ ನಿನಗೆ ಎಷ್ಟು ಇಷ್ಟ ಇದೆಯೋ ಈ ಪ್ರಪಂಚಕ್ಕೆಲ್ಲ ನಾವು ಧ್ಯಾನವನ್ನು ಹೇಳ್ಕೊಡ್ಬೇಕು. ಆ ಫ್ರೀಕ್ವೆನ್ಸಿ ಲೆವೆಲ್ಗೆ ನಾವು ಬೆಳಿಬೇಕು ಅಂದ್ರೆ, ಆ ಲೆವೆಲ್ಗೆ ನಾವು ಬೆಳಿಬೇಕು ಅಂದರೆ, ನಮ್ಮ ಮಾತಿಗೆ ಆ ಎನರ್ಜಿ ಇರಬೇಕು ಅಂದರೆ ಕೂಡ ಫಸ್ಟ್ ನಿನ್ನ ಬಗ್ಗೆ ನೀವು ತಿಳ್ಕೋಬೇಕು. ನಿನ್ನನ್ನು ನೀನು ಪ್ರೀತಿಸ್ಕೋಬೇಕು. ನಿನ್ನ ನೀನು ಪ್ರೀತಿಸ್ಕೋ ಅಂದರೆ ನೀನಂದರೆ ನಿನಗೆ ಎಷ್ಟು ಇಷ್ಟ ಇದೆಯೋ ಮೊದಲು ತಿಳ್ಕೊ. ನಿನ್ನ ಬಗ್ಗೆ ನೀನು ಅಸಂತೃಪ್ತಿಯಾಗಿದೆಯಾ, ತೃಪ್ತಿಯಾಗಿದೆಯಾ, ನಿನ್ನ ನೀನು ಬೈಕೋತಾ ಇದೆಯಾ, ಸೊ ನಿನ್ನ ಕಾನ್ಸಂಟ್ರೇಷನ್ ಎಲ್ಲ ಹೊರಗಡೆನೇ ಇದೆಯಾ? ಹೊರಗಡೆ ಅಂದರೆ ಎಲ್ಲರನ್ನೂ ನಾವು ಉದ್ಧರಿಸಬೇಕು ಅಂಥೇಳಿ ಇದೆಯಾ? ಈ ಪ್ರಪಂಚನೆಲ್ಲ ನಾನು ಚೇಂಜ್ ಮಾಡಬೇಕು ಅಂತ ಇದೆಯಾ? ಇಲ್ಲ ನನ್ನ ಫ್ಯಾಮ್ಲಿ ಅಂದರೆ ಇಷ್ಟ, ನನಗೆ ದುಡ್ಡು ಅಂದರೆ ತುಂಬ ಇಷ್ಟ, ಇಲ್ಲಾಂದರೆ ಇನ್ನೊಂದಂದರೆ ಇಷ್ಟ. ನಮಗೇನು ಇಷ್ಟ ಇದೆಯೋ ಫಸ್ಟು ನಾವು ನಮ್ಮನ್ನು ನಾವು ಗಮನಿಸ್ಕೋಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಫಸ್ಟ್ ನಿನಗೆ ನೀನು ನ್ಯಾಯ ಮಾಡ್ಕೊ. ಬೇರೆಯವರಿಗೆ ಜಡ್ಜ್ಮೆಂಟ್ ಕೊಡೋದು, ಆ ಥರ ನ್ಯಾಯ ಹೇಳೋದು ಮೊದಲಿಗೆ ಫಸ್ಟ್ ನಿನ್ನನ್ನು ನೀನು ಸರಿಯಾಗಿ ಜಡ್ಜ್ಮೆಂಟ್ ಮಾಡ್ಕೊ. ಬೇರೆಯವ್ರನ್ನ ಚಲೋ ಮಾಡಬೇಕು, ಅವ್ರನ್ನ ಉನ್ನತ ಸ್ಥಾಯಿಗೆ ಬೆಳೆಸಬೇಕು ಅನ್ನೋ ಥಿಂಕಿಂಗ್ನ ಫಸ್ಟ್ ಸೈಡ್ಗೆ ಇಟ್ಕೊಳ್ಳಿ. ಫಸ್ಟ್ ನೀನು ನಿನ್ನ ಉದ್ಧಾರ ಮಾಡಿಕೊಂಡ್ರೇ ಬೇರೆಯವ್ರನ್ನ ಮಾಡಲಿಕ್ಕೆ ಸಾಧ್ಯ. ಸೊ ಭಗವದ್ಗೀತಾದಲ್ಲಿ ಹೇಳ್ದಂಗೆ ನಿನ್ನ ನೀನು ಉದ್ಧರಿಸ್ಕೋಬೇಕು. ಅದಕ್ಕೆ ಒಂದೇ ಒಂದು ಮಾರ್ಗ ಸೆಲ್ಫ್ ಲವ್ ಫ್ರೆಂಡ್ಸ್. ಸೆಲ್ಫ್ ಲವ್ ಅಂದರೆ ನಿನ್ನನ್ನು ನೀನು ಪ್ರೀತಿ ಮಾಡ್ಕೊಳ್ಳೋದು. ಸೆಲ್ಫ್ ಲವ್ ಅಂದ್ಕೂಡಲೇ ಒಂದು ಅಫರ್ಮೇಷನ್ ಹೇಳ್ಕೊಂಡು ನನ್ನ ನಾನು ಭಾಳ ಪ್ರೀತಿ ಮಾಡ್ಕೋತಿದ್ದೀನಿ, ನನ್ನ ನಾನು ತುಂಬ ಲವ್ ಮಾಡ್ತೀನಿ ಅನ್ನೋದು ಅಲ್ಲ. ನಾನಂದರೆ ನನಗೆ ತುಂಬ ಇಷ್ಟ, ನನ್ನ ಬಾಡಿ ಪಾರ್ಟ್ಸ್ ಅಂದರೆ ನಂಗೆ ತುಂಬ ಇಷ್ಟ ಅಂತ ಅಂದ್ಕೊಳ್ಳೋದಲ್ಲ. ಇದು ನಾವು ಸ್ವ ಅನುಭವದಿಂದ ನಮ್ಮನ್ನು ಸೆಲ್ಫ್ ಲವ್ ಅನುಭವಿಸ್ಬೇಕು, ಅದು ಫೀಲ್ ಆಗಬೇಕು, ಆದರೆ ಸೆಲ್ಫ್ ಲವ್. ಹಾಗೆ ನಾವು ಫೀಲ್ ಆದಾಗ, ನಮ್ಮನ್ನು ನಾವು ತುಂಬ ಪ್ರೀತಿಸಿದಾಗ ನಿನ್ನಷ್ಟು ಅದೃಷ್ಟವಂತರು ಈ ಪ್ರಪಂಚದಾಗೇ ಇಲ್ಲ. ನಿನ್ನ ನೀನು ಪ್ರೀತಿ ಮಾಡೋದು ಅಂದರೆ ನಿನ್ನ ಆತ್ಮ, ನಿನ್ನ ಸೋಲ್ನ ಲವ್ ಮಾಡೋದು. ಸೊ ನಿನ್ನ ಆತ್ಮನ ನೀನು ಯಾವಾಗ ಲವ್ ಮಾಡ್ತೀಯಿ ಅಂದರೆ ನಿನ್ನ ಬಗ್ಗೆ ನೀನು ತಿಳಿದುಕೊಂಡಾಗೆ. ನೀ ಏನನ್ನ ಮಾಡು, ಧ್ಯಾನ ಮಾಡು, ಏನನ್ನ ಮಾಡು, ಬಟ್ ನಿನ್ನ ಫೀಲಿಂಗ್ ಎಲ್ಲ ಔಟ್ಸೈಡೇ ಇದ್ದರೆ ಏನೂ ಮಾಡಲಿಕ್ಕೆ ಆಗಲ್ಲ. ನೀನಂದರೆ ನಿನಗೆ ಇಷ್ಟ ಇಲ್ಲದ ನೀ ಕ್ಲಾಸ್ ಹೇಳು, ಧ್ಯಾನ ಮಾಡು, ಉಪಯೋಗ ಮಾತ್ರ ಏನೂ ಇಲ್ಲ. ಫಸ್ಟ್ ಆಫ್ ನಿನ್ನ ನೀನು ಇಷ್ಟಪಡಲಿಲ್ಲದ್ರೆ ನಿನ್ನ ಫ್ಯಾಮ್ಲಿನ ಇಷ್ಟಪಡಲ್ಲ, ನಿಮ್ಮ ಮನೆಯಾಗ್ನವ್ರನ್ನ ಪ್ರತಿಯೊಬ್ಬರನ್ನ ಇಷ್ಟಪಡಲಿಕ್ಕೆ ಆಗಲ್ಲ, ಬೇರೆಯವ್ರನ್ನ ಕೂಡ ಇಷ್ಟಪಡೋಕ್ಕೆ ಆಗೋದಿಲ್ಲ. ಈಗ ನೀನು ಫೈನಾನ್ಷಿಯಲಿ ವೀಕ್ ಇದೆಯಾ, ನಿನಗೆ ಹೆಲ್ತ್ ಸರಿ ಇಲ್ಲ, ಅದು ನನ್ನ ಕರ್ಮ ಅಂಥೇಳಿ ಕವರೇಜ್ ಮಾಡ್ತೀಯ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳ್ತೀಯ. ನಿನಗೆ ಎನರ್ಜಿ ಬರಬೇಕು, ಪವರ್ ಬರಬೇಕು ಅಂದರೆ ಫಸ್ಟ್ ನಿನ್ನ ಮೇಲೆ ನಿನಗೆ ಪ್ರೀತಿ ಇರಬೇಕು. ನೀನಂದರೆ ನಿನಗೆ ಇಷ್ಟ ಅಂದರೆ ಈ ಶರೀರದ ಮೇಲೆ ಅಥವಾ ನಿನ್ನ ಹೆಸರಿನ ಮೇಲೆ ಅಲ್ಲ. ಇನ್ನು ಆತ್ಮ ಸಂದರ್ಶನವಾದರೆ ಎಲ್ಲ ಮತ್ತೆ ತಿರುಗಿ ಮತ್ತೆ ನಾವು ಧ್ಯಾನಕ್ಕೆ ಬರಬೇಕು. ಶ್ವಾಸದ ಮೇಲೆ ಗಮನ. ಯಾವಾಗ ನೀನು ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನ ಮಾಡ್ತೀಯೋ, ಯಾವಾಗ ಅಂತರ್ಪ್ರಯಾಣ ಮಾಡ್ತೀರೋ, ಅಂತರ್ಪ್ರಯಾಣದಲ್ಲಿ ಏನಾಗುತ್ತೆ ಅಂದರೆ ನಿನ್ನ ಆತ್ಮ ನಿನ್ನ ಸಂದರ್ಶನ ಮಾಡುತ್ತೆ. ಆತ್ಮ ಸಂದರ್ಶನ ಯಾವಾಗ ಆಗುತ್ತೆ ಆವಾಗ ನಿನಗೆ ಗೊತ್ತಾಗುತ್ತೆ ನಿನ್ನ ಮಿಂಚಿ ಪವರ್ ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಅಂತೇಳಿ. ಈ ಆತ್ಮ ಸಂದರ್ಶನದನ್ನು ಯಾರು ಡಿಸ್ಕ್ರೈಬ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಹೊರಗೆ ಹೇಳೋಕ್ಕೆ ಆಗೋದಿಲ್ಲ. ಆವಾಗ ನಮ್ಮ ಮೇಲೆ ನಮಗೆ ಪ್ರೀತಿ ಹುಟ್ಟುತ್ತೆ. ಹೊರಗಡೆ ಏನೂ ಇಲ್ಲ, ನನ್ನ ಆತ್ಮ ಒಳಗೆ ಅನಂತ ಶಕ್ತಿ ಅಡಗಿದೆ, ಅದನ್ನು ವರ್ಣನೆ ಮಾಡೋಕ್ಕೆ ಆಗೋದಿಲ್ಲ.
ಯಾವಾಗ ನಾವು ನಮ್ಮ ಆತ್ಮ ದರ್ಶನವನ್ನು ಮಾಡ್ತೀವೋ, ಥರ್ಡ್ ಐ ಆಕ್ಟಿವೇಶನ್ ಆಗುತ್ತೋ ಇಲ್ಲ ಸೂಕ್ಷ್ಮ ಶರೀರ ಯಾನ ಆಗುತ್ತೋ, ಆವಾಗ ನಿನ್ನ ಮೇಲೆ ನಿನಗೆ ಅಪಾರವಾದ ಪ್ರೀತಿ ಬೆಳೆಯುತ್ತೆ. ಇನ್ಮೇಲೆ ನಂಬಿಕೆ ಅನ್ನೋದು ನಿನಗೆ ಉಂಟಾಗುತ್ತೆ. ಅದ್ಭುತವಾದ ನಂಬಿಕೆ ನಿನ್ನ ಮೇಲೆ ನಿನಗೆ ಬರುತ್ತೆ. ಇನ್ನು ನೀನು ಹೊರಗಡೆ ಯಾವುದು ನಂಬೋದಿಲ್ಲ. ನಿಮ್ಮ ಹತ್ರನೇ ಅಷ್ಟು ಶಕ್ತಿ ಇದ್ದಾಗ ಹೊರಗಡೆ ಇನ್ನು ನಿಮಗೇನು ಬೇಕು? ಇನ್ನು ನೀವು ಏನು ಅನ್ಕೊಂಡ್ರೆ ಅದು ಸಾಧಿಸಬಲ್ಲರು. ಪ್ರಪಂಚದಾಗ ಏನಿದೆಯೋ ಅದು ನಿಮಗೆ ನಿಮ್ಮ ಹತ್ರನೇ ಬಂದ್ಬಿಡುತ್ತೆ. ನಿಮಗೆ ಆರೋಗ್ಯ ಬರುತ್ತೆ, ಆನಂದ ಸಿಗುತ್ತೆ. ಬೇರೆಯವ್ರನ್ನ ನಾವು ಪ್ರೀತಿ ಮಾಡಬಲ್ಲೆವು. ಇನ್ನು ನೀನು ಪ್ರೀತಿ ಮಾಡ್ಕೋತಾ ಇದೀಯಾ ಅಂದರೆ ರಿಯಲ್ ಲವ್. ಬೇರೆಯವ್ರನ್ನ ಕೂಡ ರಿಯಲಿ ನೀನು ಲವ್ ಮಾಡ್ತೀಯಾ? ಅದು ಒಂದು ನಾಟಕ ಅಲ್ಲ. ರಿಯಲ್ ಲವ್ ನಿನ್ನೊಳಗೆ ಉತ್ಪನ್ನವಾಗುತ್ತೆ. ನಿನಗೆ ಎಷ್ಟು ಬೇಕೋ ಅಷ್ಟು ಸಂಪದ ಕೂಡ ಸಿಗುತ್ತೆ, ಅಷ್ಟಸಿದ್ಧಿ ಕೂಡ ಬರುತ್ತೆ. ಸೆಲ್ಫ್ ಲವ್ ಸಲುವಾಗಿ ಧ್ಯಾನವನ್ನು ಮಾಡೋಣ. ಧ್ಯಾನದಾಗೆ ಸ್ವಲ್ಪ ಪ್ರಾಕ್ಟಿಕಲ್ಸ್ ಇರ್ತಾವೆ. ಈ ಪ್ರಾಕ್ಟಿಕಲ್ಸ್ ಎಲ್ಲ ನಾವು ಮಾಡಿದಾಗ ನಮ್ಮ ಒಳಗಿನ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಶ್ವಾಸದ ಮೇಲೆ ಗಮನ ಕೊಡಿ. ನೀವು ಮತ್ತೆ ನಿಮ್ಮ ಮನೆಯಲ್ಲಿ ಕೂಡ ಕೂತ್ಕೊಂಡು ರಿಪೀಟ್ ಆಗಿ ಈ ಧ್ಯಾನವನ್ನು ನೀವು ಮಾಡ್ಕೋಬಹುದು. ಮೊಟ್ಟ ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸೋಣ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೆ ಕೂಡ ನಮ್ಮ ವಂದನೆಗಳನ್ನು ತಿಳಿಸೋಣ. ಶ್ವಾಸದ ಮೇಲೆ ಗಮನವಿಡಿ. ಫ್ರೆಂಡ್ಸ್, ಮೊಟ್ಟ ಮೊದಲಿಗೆ ನಾವು ನಮ್ಮಲ್ಲಿ ಇರೋ ಒಳ್ಳೆ ಗುಣಗಳನ್ನು ನೆನ್ಪು ಮಾಡ್ಕೊಳ್ಳೋಣ. ನಮಗೆ ಇಷ್ಟ ಆಗೋ ಒಳ್ಳೆ ವಿಷಯಗಳನ್ನು ನೆನ್ಪು ಮಾಡ್ಕೊಳ್ಳೋಣ. ಈ ಭೂ ಪ್ರಪಂಚದಲ್ಲಿ ಮೊತ್ತದಲ್ಲಿ ಅಂದರೆ ಹೋಲ್ ಎಲ್ಲಿ ಹುಡುಕಿದ್ರು ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ನಮ್ಮ ಹಾಗೆ ಇನ್ನೊಬ್ರು ಇಲ್ಲ. ಈ ಭೂ ಪ್ರಪಂಚದಲ್ಲಿ ನಮಗೆ ನಾವೇ ಒಂದು ಅದ್ಭುತವಾದ ಶಕ್ತಿ. ಬೇರೆ ಯಾರನ್ನು ಕಂಪ್ಯಾರಿಸನ್ ಮಾಡೋಕ್ಕೆ ಇಲ್ಲ. ಸೊ ನಿನ್ನನ್ನು ನೀನು ತಿಳಿದುಕೋ. ನೀನು ಒಂದು ಗ್ರೇಟ್ ಸೋಲ್, ಗ್ರೇಟ್ ಹ್ಯೂಮನ್ ಬೀಯಿಂಗ್. ಸೆಲ್ಫ್ ಲವ್ ಆಗಬೇಕು ಅಂದರೆ ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು. ನಾವೆಲ್ಲ ದೈವಾತ್ಮಗಳು ಅಂತೇಳಿ ಫಸ್ಟ್ ನಾವು ತಿಳ್ಕೋಬೇಕು. ಸೊ ವಿ ಆಲ್ ಆರ್ ಗಾಡ್ಸ್. ಸೊ ಪತ್ರಿಜಿಯವರು ಯಾವಾಗಲೂ ಹೇಳ್ತಾರೆ, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂತೇಳಿ. ಹೀಗೆ ಅಂದ್ಕೊಳ್ರಿ, ನಾನು ಶರೀರವಲ್ಲ ಆತ್ಮ. ಹೀಗೆ 5 ಸಾರಿ ಅಂದ್ಕೊಳ್ಳಿ. ನಾನು ಶರೀರವಲ್ಲ ಆತ್ಮ, ನಾನು ಶರೀರವಲ್ಲ ಆತ್ಮ ಅಂತೇಳಿ 5 ಸಾರಿ ಅಂದ್ಕೊಳ್ಳಿ. ಯಾವಾಗಾದ್ರೆ ನಿನ್ನನ್ನು ನೀನು ನೆನ್ಪು ಮಾಡ್ಕೋತೀಯ, ಯಾವಾಗಾದ್ರೆ ನೀನು ನಿನ್ನ ದೈವತ್ವದ ಬಗ್ಗೆ ತಿಳಿದುಕೊಂತೀಯೋ, ಆಹಾರ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಏಕೆಂದ್ರೆ ನೀನು ದೈವವೇ. ನೀನು ದೈವವು ಅಂತೇಳಿ ಗೊತ್ತಿಲ್ಲ ನಿನ್ನನ್ನು ನೀನು ಎಷ್ಟೋ ಸಾರಿ ಬೈಕೊಂಡಿರುತ್ತೆ. ನೀನಂದ್ರೆ ನಿನಗೆ ಇಷ್ಟ ಇಲ್ಲ ಅಂತೇಳಿ ಎಷ್ಟೋ ಸಾರಿ ಬೈಕೊಂಡಿರುತ್ತೀಯ. ನೀನಂದ್ರೇನೆ ನಿನಗೆ ಆಗೋದಿಲ್ಲ. ಆ ಥರ ಇದ್ರೆ ನಿನಗೆ ಪ್ರೀತಿ ಎಲ್ಲಿ ಬರುತ್ತೆ? ಸೊ ನೀನು ಯಾವಾಗ ನೆನ್ಪು ಮಾಡ್ಕೊತೀಯೋ ನಿನ್ನ ಶರೀರ ಅಲ್ಲ ಆತ್ಮ ಅಂತೇಳಿ ನಿನ್ನ ಒಳಗೆ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಅಬ್ಸರ್ವ್ ಮಾಡ್ರಿ, ಫುಲ್ ಆಫ್ ಎನರ್ಜಿ ಬರುತ್ತೆ. ನಿಮ್ಮ ಒಳಗಡೆ ಫುಲ್ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀರಾ. ಯಾವಾಗಲೂ ದೈವತ್ವ ಅನ್ನೋದು ನಮ್ಗೆ ಅನುಕೂಲವಾಗೇ ಇರುತ್ತೆ. ಯಾವಾಗಲೂ ದೈವತ್ವ ನಮಗೆ ಅಪೋಸಿಟ್ ಆಗಿ ಇರೋದಿಲ್ಲ. ಯಾವಾಗಲೂ ನಮ್ಗೆ ಅನುಕೂಲವಾಗೇ ಇರುತ್ತೆ. ಆ ದೇವರೇ ನೀನು ಆದದಕ್ಕೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು, ನಾವು ದೈವತ್ವವನ್ನು ಪಡೆಯೋಕೆ ಬಂದು ಮಾನವರು ಅಲ್ಲ, ನಾವೇ ದೇವತೆಗಳು. ಮಾನವ ಜೀವನವನ್ನು ಅನುಭವಿಸಕ ಬಂದಿರೋ ದೇವತೆಗಳು. ಇದು ನೆನ್ಪು ಮಾಡ್ಕೋಬೇಕು. ನಾವು ಮಾನವರು ಅನ್ನೋದ್ರಿಂದ ನಾವು ಹೊರಗಡೆ ಬರಬೇಕು. ಏನು ಕೇಳಿದ್ರು ಈ ಅಂತರ್ ಪ್ರಪಂಚ ಕೊಡಲಿಕ್ಕೆ ಸಿದ್ಧವಾಗಿ ಇರುತ್ತೆ. ಯಾವಾಗ ಅಂದರೆ ನೀನು ಅಂದರೆ ನಿನಗೆ ಇಷ್ಟ ಇರಬೇಕು. ನೀನು ದೈವವು ಅಂತ ನಂಬಿಕೆ ಕೂಡ ನಿನ್ನ ಮೇಲೆ ಇರಬೇಕು. ನಿಮಗೆ ಹೆಲ್ತ್ ಇಶ್ಯೂ ಇದ್ದರೆ ಕೂಡ, ಅನಾರೋಗ್ಯವಿದ್ದರೆ ಕೂಡ, ಅನಾರೋಗ್ಯಲಿದ್ದ ಆರೋಗ್ಯಕ್ಕೆ ರೀಚ್ ಆಗ್ತೀಯಾ. ಪ್ರೀತಿಗೆ ಮೀರಿದ ಔಷಧವೇ ಇಲ್ಲ. ಯಾರಿಗೆ ಯಾವುದೇ ತರಹದ ಹೆಲ್ತ್ ಇಶ್ಯೂ ಇದ್ದರೆ ಕೂಡ ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ನಾನಂದರೆ ನನಗೆ ತುಂಬ ಇಷ್ಟ, ನನ್ನ ಆತ್ಮದ ಮೇಲೆ ಅಪಾರವಾದ ಪ್ರೀತಿ
ನನಗಿದೆ. ನಮ್ಮ ಹೃದಯ ಯಾವಾಗೂ ಪ್ರೀತಿಯನ್ನೇ ಬಯಸುತ್ತೆ. ನಾನಂದ್ರೆ ನನಗೆ ತುಂಬಾ ಇಷ್ಟ. ಐ ಲವ್ ಮೈ ಸೆಲ್ಫ್. ನಾನು ಪ್ರೀತಿ ಮಾಡ್ಕೋತಾ ಇದ್ದೇನೆ. ಹಾಗೆ ನಾವು ಒಂದು 11 ಸಾರಿ ಅನ್ಕೊಂಡು ನಾವು ಮೆಡಿಟೇಟ್ ಮಾಡಿದ್ರೆ ನಮ್ಮ ಒಳಗಿನ ಅನಾರೋಗ್ಯವೆಲ್ಲನೂ ಸರಿ ಹೋಗುತ್ತೆ, ಕ್ಲಿಯರ್ ಆಗುತ್ತೆ. ಹಾಗೆ ಅನ್ಕೊಂಡ್ರೆ ಎಲ್ಲ ಶರೀರದ ಸಮಸ್ಯೆಗಳು, ಆಧ್ಯಾತ್ಮಿಕ ಸಮಸ್ಯೆಗಳು, ಹಾಗೆ ಅನ್ಕೊಂಡಾಗ ನಮ್ಮ ಮಾನಸಿಕ ಸಮಸ್ಯೆಗಳ ಎಲ್ಲ ಹೀಲ್ ಆಗುತ್ತೆ. ಎಲ್ಲವನ್ನು ಗುಣಪಡಿಸೋ ಶಕ್ತಿ, ಏಕೈಕ ಅಸ್ತ್ರ ಪ್ರೀತಿ. ಸೊ ಹೃದಯಪೂರ್ವಕವಾಗಿ ಮನಸ್ಸ ವಾಚ ಕರ್ಮಣ ಹೀಗೆ ಅನ್ಕೊಳ್ಳೋಣ. ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬೀಳುವ ಏಕೈಕ ಸಾಧನೆ ನಿನ್ನ ಜೊತೆ ನೀನಿರುವುದು, ನಿನ್ನ ಮೇಲೆ ಪ್ರೀತಿ ನಿನಗೆ ಇರುವುದು, ನಿನ್ನ ಶಕ್ತಿ ಬಗ್ಗೆ ನೀನು ತಿಳಿದುಕೊಳ್ಳೋದು, ಆತ್ಮದ ಶಕ್ತಿ ಬಗ್ಗೆ ನೀನು ತಿಳಿದುಕೊಳ್ಳೋದು. ಮೇಲೆ ನೀನು ಪೂರ್ತಿ ವಿಶ್ವಾಸ ಪ್ರೀತಿ ಇಟ್ಕೊಂಡ್ರೆ ಎಲ್ಲದರಲ್ಲೂ ನೀ ಗೆಲ್ಲಬಲ್ಲೆ. ಎಂಥ ಸಮಸ್ಯೆ ಬಂದರೂ ಕೂಡ, ಎಂಥ ಸಿಚುವೇಶನ್ಸ್ ಬಂದರೂ ಕೂಡ ನೀನು ಫೇಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹೋರಾಡೋಕ್ಕೆ ಅಪಾರವಾದ ಶಕ್ತಿ ನಿನಗೆ ಸಿಗುತ್ತೆ. ಇದಕ್ಕೆ ಮುಖ್ಯವಾದ ಏಕೈಕ ಕಾರಣ, ನಾವು ಧ್ಯಾನವನ್ನು ಮಾಡಿ ಅಷ್ಟು ಎನರ್ಜಿಯನ್ನು ನಾವು ಬೆಳೆಸ್ಕೋಬೇಕು. ಆ ಫ್ರೀಕ್ವೆನ್ಸಿ ಲೆವೆಲ್ಗೆ ನಾವು ಬೆಳೆಯಬೇಕು. ನಿಮ್ಮ ಮೇಲೆ ಇರೋ ವ್ಯತಿರೇಕತೆ ನಿನಗೆ ಕ್ಲಿಯರ್ ಆಗುತ್ತೆ. ನಿನ್ನ ಮೇಲೆ ಇರೋ ಅಪನಂಬಿಕೆ ಕೂಡ ಹೊರಟು ಹೋಗುತ್ತೆ. ಪ್ಯೂರ್ ಲವ್. ಅವಾಗ ನೀನು ಈ ಪ್ರಪಂಚವನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀಯ. ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಲವ್ ಮಾಡೋಕ್ಕೆ ಶುರು ಮಾಡ್ತೀಯ. ಹೊರಗಡೆ ಕೂಡ ಎಲ್ಲರನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀಯ. ಅವಾಗ ನಿನಗೆ ಎಲ್ಲ ಸಾಧ್ಯವಾಗುತ್ತೆ. ಐ ಲವ್ ಮೈ ಸೆಲ್ಫ್. ನಾನು ನನ್ನನ್ನು ತುಂಬ 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 ಪ್ರೀತಿ ಮಾಡ್ತಾ ಇದ್ದೇನೆ. ಈ ಥರ ನಾವು ಪದೇ ಪದೇ ಅನ್ಕೊಳ್ಳೋದ್ರಿಂದ ನಮ್ಮ ಒಳಗಿನ ಭಯ ಎಲ್ಲ ಕ್ಲಿಯರ್ ಆಗುತ್ತೆ. ನಿಮಗೆ ಇಷ್ಟ ಆಗೋ ಹಾಗೆ ಮಾಡುತ್ತೆ. ಸೊ ಗಂಡ ಅಂದರೆ ಹೆಂಡತಿಗೆ ಪ್ರೀತಿ ಇಲ್ಲ, ಮಕ್ಕಳಿಗೆ ಪ್ರೀತಿ ಇಲ್ಲ, ಸಂಬಂಧ ಬಾಂಧವ್ಯಗಳಲ್ಲಿ ಪ್ರೀತಿ ಇಲ್ದಾಗೆ ಆಗೋದು, ಈ ಥರ ಎಲ್ಲ ನಮ್ಮ ಮೇಲೆ ನಮಗೆ ಪ್ರೀತಿ ಇಲ್ದಾಗ ಮಾತ್ರ ಈ ಥರ ಆಗುತ್ತೆ. ಯಾವಾಗ ಸೆಲ್ಫ್ ಲವ್ ನಮ್ಮಲ್ಲಿ ಡೆವಲಪ್ ಆಗುತ್ತೋ ಎಲ್ಲ ಸಂಬಂಧ ಬಾಂಧವ್ಯಗಳು ಕೂಡ ಚೆನ್ನಾಗಿ ಆಗುತ್ತವೆ. ನಿಜವಾದ ಸ್ವಚ್ಛವಾದ ಪ್ರೇಮ, ಪ್ರೀತಿ ಅನ್ನೋದು ನಮ್ಮನ್ನು ನಾವು ಪ್ರೀತಿ ಮಾಡಿಕೊಂಡಾಗ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭವಾಗುತ್ತೆ. ಸೊ ನಾನು ಇಷ್ಟು ದಿವಸ ಎಲ್ಲ ಪ್ರೀತಿ ಮಾಡಿದ್ದೀನಿ ಅಲ್ವಾ, ಎಲ್ಲ ಚೆನ್ನಾಗಿದ್ದೀನಲ್ವಾ ಅಂದ್ರೆ ಅದೆಲ್ಲ ಒಂದು ನಾಟಕ. ಯಾವಾಗ ಸೆಲ್ಫ್ ಲವ್ ಮಾಡ್ಕೋತೀರೋ ಅದು ಮಾತ್ರ ನಿಜವಾದ ಪ್ರೀತಿ. ಮುಂಚೆ ಎಲ್ಲ ಮಾಡಿದ್ದು ಒಂದು ನಾಟಕ, ಒಂದು ಬೂಟಕ, ಅದೆಲ್ಲ ಒಂದು ಥರ ಮೋಸ. ಸ್ವಚ್ಛವಾದ ಪ್ರೀತಿ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ನಿನ್ನ ನೀನು ಪ್ರೀತಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಸ್ಟಾರ್ಟ್ ಆಗುತ್ತೆ. ಯಾವಾಗಾದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ನಿಜವಾಗಿ ಪ್ರೀತಿಸ್ತೀವೋ ಆವಾಗ ನಮ್ಮ ಜೀವನದೊಳಗೆ ಎಲ್ಲ ಆ್ಯಂಗಲ್ ಇಂದ ಕೂಡ ಅನುಕೂಲ ಶಕ್ತಿಗಳು, ಎಲ್ಲ ದಿಕ್ಕಿನಿಂದ ಕೂಡ ನಿನಗೆ ಅನುಕೂಲ ಶಕ್ತಿಗಳು, ಎಲ್ಲ ಕಡೆನೂ ನಿನಗೆ ವಿಜಯಗಳೇ. ಎಲ್ಲ ಸಮಸ್ಯೆಗಳಿಂದ ಕೂಡ ನೀನು ಹೊರಗೆ ಬೀಳ್ತೀಯ, ಎಲ್ಲದರಲ್ಲೂ ನೀನು ವಿನ್ ಆಗ್ತೀಯ. ಈ ಸತ್ಯವನ್ನು ನಾವು ಯಾವಾಗಾದರೆ ತಿಳ್ಕೊತೀಯೋ, ಮನಸ ವಾಚ ಕರ್ಮಣ ಹೀಗೆ ಅಂದ್ಕೊಳ್ಳಿ. ಮನಸ ವಾಚ ಕರ್ಮಣ ನನ್ನನ್ನು ನಾನು ಪ್ರೀತಿಸ್ಕೊತಾ ಇದ್ದೀನಿ. ನಾನಂದರೆ ನನಗೆ ತುಂಬಾ ಇಷ್ಟ. ಐ ಲವ್ ಮೈ ಸೆಲ್ಫ್. ಆ ಹೃದಯ ಭಾರವೆಲ್ಲ ಹೀಗೆ ಅಂದ್ಕೊಂಡಾಗ ಕೆಳಗೆ ಇಳಿಯುತ್ತೆ. ನಿಮ್ಮ ಹಾರ್ಟ್ ಚಕ್ರದಲ್ಲಿ ಇರೋ ನಿಮ್ಮ ಹೃದಯವನ್ನು ಗಮನಿಸಿ. ಆ ಹೃದಯ ಬಡ್ಕೋತಾ ಇದೆ. ಫ್ರೆಂಡ್ಸ್, ನಾವು ಇನ್ನ ಡೀಪ್ ಆಗಿ ನಮ್ಮ ಒಳಗೆ ನಾವು ಡೆಪ್ತ್ ಆಗಿ ಹೋಗೋಣ. ನಾವು ಪ್ರೀತಿಸ್ಕೋಬೇಕು. ಈ ಪ್ರಪಂಚವನ್ನೆಲ್ಲ ನಾವು ಪ್ರೀತಿ ಮಾಡಬೇಕು. ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗೆ ಬೀಳಬೇಕು ಅಂದರೆ ಮೊಟ್ಟ ಮೊದಲಿಗೆ ನಾವು ನಮ್ಮನ್ನು ಸಂಪೂರ್ಣವಾಗಿ ನಾವು ಕ್ಷಮಿಸ್ಕೋಬೇಕು. ಕಂಪ್ಲೀಟ್ಲಿ ಫಾರ್ಗಿವ್ ಮಾಡ್ಕೋಬೇಕು. ಕಂಪ್ಲೀಟ್ಲಿ ಫಾರ್ಗಿವ್ ಅವರ್ ಸೆಲ್ಫ್. ಆವಾಗಲೇ ಎಲ್ಲರನ್ನೂ ಕ್ಷಮಿಸಬಲ್ಲೆ ನೀನು. ಫಸ್ಟ್ ನಿನ್ನನ್ನು ನೀನು ಕ್ಷಮಿಸ್ಕೊಂಡ್ರೆ ಮಾತ್ರ
ಎಲ್ಲರನ್ನೂ ಕ್ಷಮಿಸೋ ಗುಣ ನಿನ್ನಲ್ಲಿ ಬರುತ್ತೆ. ಆವಾಗಿನವರೆಗೆ ಯಾರನ್ನು ನೀನು ಕ್ಷಮಿಸಲಾರೆ. ಯಾವಾಗ ನೀನು ನಿನ್ನನ್ನು ನೀನು ಪ್ರೀತಿ ಮಾಡಿ ನಿನ್ನನ್ನು ನೀನು ಕ್ಷಮಿಸ್ಕೊಂತೀಯೋ ಆವಾಗೆ ಮಾತ್ರ ಎಲ್ಲರನ್ನೂ ಕ್ಷಮಿಸಬಲ್ಲೆ. ಹೀಗೆ ಒಂದು ಅಫರ್ಮೇಷನ್ ಅನ್ಕೊಳ್ಳೋಣ. ನನ್ನನ್ನು ನಾನು ಸಂಪೂರ್ಣವಾಗಿ ಕ್ಷಮಿಸ್ಕೊತಾ ಇದ್ದೇನೆ. ಇನ್ನರ್ ಫೀಲಿಂದ ಅನ್ಕೊಳ್ಳಿ, ನನ್ನನ್ನು ನಾನು ಸಂಪೂರ್ಣವಾಗಿ ಕ್ಷಮಿಸ್ಕೊತಾ ಇದ್ದೇನೆ. ನನ್ನನ್ನು ನಾನು ಸಂಪೂರ್ತಿಯಾಗಿ ಕ್ಷಮಿಸ್ಕೊತಾ ಇದ್ದೇನೆ. ಇದಕ್ಕೆ ಕ್ಷಮಿಸ್ಕೊತಾ ಇದ್ದೀವಿ ಅನ್ನೋ ರೀಸನ್ ಗಮನವಿಡಿ. ಪವರ್ ಬಗ್ಗೆ ನೀನು ತಿಳ್ಕೊತಾ ಇದೀಯಾ? ಅಂತರ್ಶಕ್ತಿ ಬಗ್ಗೆ ನೀನು ತಿಳ್ಕೊತಾ ಇದೀಯಾ? ದಿವಸ ಪ್ರೀತಿ ಅನ್ನೋದು ಸುಳ್ಳು ಅಂತ ತಿಳ್ಕೊಂಡಿದೀಯಾ? ನಿನ್ನನ್ನು ನೀನೇ ಮೋಸ ಹೋಗಿದೀಯಾ? ಇವಾಗೆ ಸಂಪೂರ್ಣವಾಗಿ ನನ್ನನ್ನು ನಾನು ಕ್ಷಮಿಸ್ಕೊತಾ ಇದ್ದೇನೆ. ಅಂದ್ರೆ ಇಷ್ಟು ದಿವಸ ನೀನು ಮೋಸ ಹೋಗಿದೀಯಲ್ಲ, ಏಕೆ ಅಂದ್ರೆ ನೀನಂದ್ರೆ ನಿನಗೆ ಇಷ್ಟ ಇದ್ದಿಲ್ಲ. ಮೊದಲು ನೀನಂದ್ರೇನೆ ನಿನಗೆ ವ್ಯತಿರೇಕತ ಅಂದ್ರೆ ಅಪೋಸಿಟ್ ಥಿಂಕಿಂಗ್ಸ್ ಇದ್ವಲ್ಲ ನಿನ್ನ ಬಗ್ಗೆ. ಎನರ್ಜಿ ಬಗ್ಗೆ ನಿನಗೆ ತಿಳಿದಿಲ್ಲಲ್ಲ, ನಿನ್ನ ಪವರ್ ಬಗ್ಗೆ ನಿನಗೆ ತಿಳಿದಿಲ್ಲಲ್ಲ. ಬೇರೆಯವ್ರನ್ನ ಕಷ್ಟ ಕೊಡ್ತಾ ಇದ್ದೀವಿ, ಅದ್ರ ಸಲುವಾಗಿ ಕ್ಷಮಾಪಣೆ ಕೇಳ್ತಾ ಇದ್ದೀವಿ ಆಗಲಿ, ನಿನ್ನನ್ನು ನೀನು ಎಷ್ಟೋ ಸಾರಿ ಬೈಕೊಂಡಿರ್ತೀಯ. ಸೊ ನೀನಂದರೆ ನಿನಗೆ ಆಗಲ್ಲ ಅಂದ್ಕೊಂಡಿರ್ತೀಯ. ನಿನ್ನ ಬಗ್ಗೆ ನೀನು ನೆಗೆಟಿವ್ ಥಿಂಕ್ ಮಾಡಿರ್ತೀಯ. ಸೊ ಫಸ್ಟ್ ನಿನ್ನ ಬಗ್ಗೆ ನೀನು ಕ್ಷಮಾಪಣೆ ಕೇಳ್ಕೋಬೇಕು. ಬೇರೆಯವ್ರನ್ನ ನಾವು ಕ್ಷಮಿಸ್ತಾ ಇದ್ದೀವಿ, ಅವ್ರನ್ನ ಕಷ್ಟ ಬೀಳಿಸಿದ್ದೀವಿ, ಅದ್ರ ಸಲುವಾಗಿ ಕ್ಷಮಾಪಣೆ ಕೇಳ್ತಾ ಇದ್ದೀವಿ ಆಗಲಿ, ನಾವು ಯಾವಾಗಲೂ ಕ್ಷಮಾಪಣೆ ಕೇಳ್ಕೊಂಡಿಲ್ಲ. ಸೊ ನಾವು ಸೆಲ್ಫ್ ಕ್ಷಮಾಪಣೆ ಕೇಳ್ಕೊತೀವೋ ಈ ಅದ್ಭುತವಾದ ಕ್ಷಣಗಳು ನಮ್ಮಲ್ಲಿ ಉಂಟಾಗುತ್ತವೆ. ಮತ್ತೆ ಒಂದ್ಸರಿ ಅನ್ಕೊಳ್ಳೋಣ, ನಮ್ಮನ್ನು ನಾವು ಸಂಪೂರ್ಣವಾಗಿ ಕ್ಷಮಿಸ್ಕೊತಾ ಇದ್ದೇವೆ. ಹೀಗೆ ನೋಡಿ ಫ್ರೆಂಡ್ಸ್, ಎಷ್ಟು ಲೈಟಾಗಿ ಫೀಲ್ ಆಗ್ತೀವಿ. ಎದೆ ಭಾರ ಎಲ್ಲ ಇಳಿದು ಹೋಗುತ್ತೆ, ಹಗುರವಾಗಿ ಫೀಲ್ ಆಗ್ತೀವಿ ನಾವು. ಅದ್ಭುತವಾಗಿ ನಿನ್ನ ಒಳಗಡೆ ಸೆಲ್ಫ್ ಲವ್ ಅನ್ನೋದು ಬೆಳೀತಾ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಈ ಭೂ ಪ್ರಪಂಚದಲ್ಲಿ ಎಲ್ಲದರಲ್ಲೂ ನಿನ್ನ ಹಾಗೆ ಯಾರೂ ಇಲ್ಲ. ನೀನಂದ್ರೆ ನಿನಗೆ ತುಂಬಾ ಇಷ್ಟ ಅಂತ ಹೇಳಿ. ನಮ್ಮ ಶರೀರದೊಳಗಡೆ ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಯಾವುದೇ ಥರ ಪ್ರಾಬ್ಲಮ್, ಸೊಂಟ ನೋವು, ತಲೆನೋವು, ಯಾವುದೇ ಥರ ನೋವಿದ್ರೆ ಕೂಡ, ಶುಗರ್, BP ಇವು ಯಾವ ಇದ್ರೆ ಕೂಡ, ಏಡ್ಸ್, ಕ್ಯಾನ್ಸರು, ಯಾವುದೇ ಥರ ರೋಗ ಇದ್ರೆ ಕೂಡ ನಿಮ್ಮ ಸೆಲ್ಫ್ ಲವ್ ಇಂದ ನಿನ್ನ ಆತ್ಮವನ್ನು ನೀನು ಸಂದರ್ಶಿಸಿದಾಗ, ನಿನ್ನ ಆತ್ಮನ ಯಾವಾಗ ನೀನು ಸಂದರ್ಶನ ಮಾಡ್ತೀಯೋ ಅವಾಗ ಸಂಪೂರ್ಣ ಧ್ಯಾನ ಸ್ಥಿತಿಯಲ್ಲಿ ಇರ್ತೀಯೋ, ನಿನ್ನನ್ನು ನೀನು ಸಂಪೂರ್ಣವಾಗಿ ಯಾವಾಗ ಲವ್ ಮಾಡ್ಕೋತೀಯೋ, ಯಾವಾಗ ಇಷ್ಟಪಡ್ತೀಯೋ ನಿನ್ನನ್ನು ನೀನು, ಎಲ್ಲಾ ರೋಗಗಳು ಕೂಡ ಹೋಗ್ಬಿಡ್ತವೆ. ಎಲ್ಲ ಏಕೆ ಬಂದಿದ್ದಾವೆ ಅಂದ್ರೆ ನೀನಂದ್ರೆ ನಿನಗೆ ಇಷ್ಟ ಇಲ್ಲ, ನೀನು ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೋತಾ ಇದೀಯಾ. ಅದ್ರ ಸಲುವಾಗಿ ನೀನಂದ್ರೆ ನಿನಗೆ ವ್ಯತಿರೇಕ ಭಾವನೆ ಇದೆ, ಅದ್ರ ಸಲುವಾಗಿ ನೀನು ಬೈಕೋತಾ ಇದೀಯಾ. ನಿನಗೆ ಕ್ಷಮಾಗುಣ ಇಲ್ಲದ್ರಿಂದ ಎಲ್ಲ ನಿನ್ನಲ್ಲಿ ಕ್ಷಮತತ್ವ ಇಲ್ಲದ ಕಾರಣ ಇವೆಲ್ಲ ಕೂಡ ಉಂಟಾಗಿರ್ತವೆ. ಸೊ ನನ್ನನ್ನು ನಾನು ಸಂಪೂರ್ಣವಾಗಿ ಕ್ಷಮಿಸ್ಕೊತಾ ಇದ್ದೇನೆ, ಎಲ್ಲರನ್ನ ಸಂಪೂರ್ಣವಾಗಿ ಕ್ಷಮಿಸ್ತಾ ಇದ್ದೇನೆ. ಅದಕ್ಕನ್ನ ಮೊದಲು ಎಲ್ಲರೂ ನಿನಗೆ ಯಾಕೆ ಕಷ್ಟ ಕೊಟ್ಟಿದ್ದಾರೆ, ಯಾಕೆ ನಿನಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ, ಯಾಕೆ ನಿನಗೆ ಎಷ್ಟು ದೂರುಗಳನ್ನು ಹೇಳ್ತಾ ಇದ್ದಾರೆ, ಯಾಕೆ ನಿನ್ನನ್ನು ಬೈತಾ ಇದ್ದಾರೆ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ಮೊದಲೇ ನೀನೇ ಫಿಕ್ಸ್ ಆಗಿರ್ತೀಯ, ಇವರು ಈ ಥರ ನನಗೆ ಮಾಡಬೇಕು ಅಂತ ಹೇಳಿ. ನೀವು ಆ ಪಾತ್ರವನ್ನು ಅವರಿಗೆ ಮೊದಲೇ ಕೊಟ್ಟಿರ್ತೀರಾ. ಅಲ್ಲಿ ಅವರ ತಪ್ಪು ಏನೂ ಇರಲ್ಲ, ಎಲ್ಲ ನಿನ್ನ ಕ್ರಿಯೇಷನ್ನೇ. ನೀನೇ ಮೊದಲೇ ಡಿಸೈಡ್ ಆಗಿರ್ತೀಯ, ನೀನು ಬಂದು ಹಿಂಗನು, ನೀನು ಬಂದು ಇಲ್ಲಿ ನನಗೆ ಕಷ್ಟ ಕೊಡು ಅಂತೇಳಿ ಮೊದಲು ನೀನೇ ಡಿಸೈಡ್ ಆಗಿರ್ತೀಯ. ನನ್ನ ಬೈಯಿ, ನನ್ನ ಇಲ್ಲಿ ಹಿಂಸೆ ಕೊಡು ಅಂತೇಳಿ ಮೊದಲೇ ನೀನು ಡಿಸೈಡ್ ಆಗಿರ್ತೀಯ. ಇಲ್ಲಿ ನನ್ನ ಖುಷಿಯಾಗಿಡು, ಇವೆಲ್ಲವನ್ನು ನೀನೇ ಕ್ರಿಯೇಟ್ ಮಾಡಿಕೊಂಡು ಆ ಪಾತ್ರಗಳನ್ನು ಅವರಿಗೆ ಕೊಟ್ಟಿದೀಯ. ಹೀಗೆಲ್ಲ ಅನ್ಕೊಂಡು ಮನಸ ವಾಚ ಕರ್ಮೇಣ ಅವ್ರನ್ನೆಲ್ಲ ಕ್ಷಮಿಸ್ಬಿಡು.
ಐ ಕ್ರಿಯೇಟ್ ಮೈ ಓನ್ ರಿಯಾಲಿಟಿ. ಪ್ರಪಂಚವನ್ನ ಎಲ್ಲ ನಾನೇ ಸೃಷ್ಟಿಸ್ಕೊಂಡಿದ್ದೇನೆ. ನಮ್ಮ ಪ್ರಪಂಚವನ್ನು ನಾವೇ ಕ್ರಿಯೇಟ್ ಮಾಡಿರ್ತೇವೆ. ಅದಕ್ಕೆ ಎಲ್ಲರನ್ನೂ ಕ್ಷಮಿಸಿಬಿಡಿ. ಹೀಗೆಲ್ಲ ನಾವು ಕ್ಷಮಿಸ್ತಾ ಇದ್ದಾಗ ನಮ್ಮಲ್ಲಿ ಇರೋ ನೆಗೆಟಿವ್ ಫೀಲಿಂಗ್ಸು, ನಮ್ಮಲ್ಲಿ ಇರೋ ಭಯ ಎಲ್ಲ ಹೊರಗಡೆ ಹೋಗ್ತಾ ಇರ್ತವೆ. ನಾವು ಯಾವಾಗ ಅವ್ರನ್ನ ಸಂಪೂರ್ಣವಾಗಿ ಕ್ಷಮಿಸ್ತೀವೋ ಆವಾಗ ನಮ್ಮ ಒಳಗಿನ ನೆಗೆಟಿವ್ ಫೀಲಿಂಗ್ಸು, ಆ ಭಯ, ಆಂದೋಲನೆ ಎಲ್ಲ ಹೊರಗಡೆ ಹೋಗ್ತಾ ಇದೆ. ಎಲ್ಲರನ್ನೂ ನಾನು ಮನಸ ವಾಚ ಕರ್ಮೇಣ ಕ್ಷಮಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಅದ್ಭುತವಾದ ಎಕ್ಸ್ಪೀರಿಯನ್ಸಸ್ನ ಕೊಟ್ಟಿದ್ದೀರಾ. ಅದ್ಭುತವಾದ ಪಾಠಗಳನ್ನು ನಾನು ಇದರಿಂದ ಕಲ್ತಿದ್ದೇನೆ. ಇಷ್ಟೆಲ್ಲ ಅನುಭವಗಳನ್ನು ಕೊಟ್ಟದಕ್ಕೆ ತುಂಬ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೀವು ಅಂದರೆ ಕೂಡ ನನಗೆ ತುಂಬ ಇಷ್ಟ. ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಕುಟುಂಬ ಸಭ್ಯಗಳು ಅಂದರೆ ಕೂಡ ನನಗೆ ತುಂಬ ಇಷ್ಟ. ನನ್ನ ಕುಟುಂಬದವರು ಅಂದರೆ ಕೂಡ ನನಗೆ ತುಂಬಾ ಇಷ್ಟ. ಹುಡುಗರು, ಅಮ್ಮ, ಅಪ್ಪ, ನನ್ನ ಹೆಂಡತಿ, ನನ್ನ ಗಂಡ ಅಂದರೆ ನನಗೆ ಎಲ್ಲ ತುಂಬಾ ಇಷ್ಟ. ನಮಗೆ ಕಷ್ಟಕ್ಕೆ ಉಂಟು ಮಾಡಿದವರಿಗೆ, ನಮಗೆ ಬಹಳ ಕಷ್ಟವನ್ನು ಕೊಟ್ಟವರಿಗೆ ಮತ್ತು ಬೈದವರಿಗೆ ತುಂಬ ತುಂಬ ಥ್ಯಾಂಕ್ಸನ್ನು ಹೇಳ್ಕೊಳ್ಳಿ. ಯಾಕಂದರೆ ಅವರು ಅಪಾರವಾದ ಅನುಭವಗಳನ್ನು ನಮಗೆ ಕೊಡೋಕೆ ಬಂದಿದ್ದಾರೆ. ನಾವು ಸಿಂಗಲ್ ಆಗಿ ಕೂತ್ಕೊಂಡಾಗ ಅನ್ಕೊತಾ ಇರ್ತೀವಿ, ನಮಗೆ ಕಷ್ಟ ಕೊಟ್ಟವರು, ನಮ್ಮ ಬೈದವ್ರನ್ನು, ಅವ್ರಿಗೆ ಹಂಗಾಗಬೇಕು ಹಿಂಗಾಗಬೇಕು ಆ ಥರ ಎಲ್ಲ ಅನ್ಕೊತೀವಿ. ಹಾಗೆಲ್ಲ ನಾವು ಅನ್ಕೋಬಾರ್ದು. ಅವ್ರು ನನಗೆ ಇಷ್ಟು ಕಷ್ಟ ಕೊಟ್ಟಿದ್ದಾರೆ, ಸೊ ಅವರು ಇಷ್ಟೆಲ್ಲ ಅನುಭವಿಸ್ಬೇಕು ಆ ಥರ ಎಲ್ಲ ಬೈಕೋತಾ ಇರ್ತೀವಿ. ಆ ಪಾತ್ರಗಳನ್ನೆಲ್ಲ ನಾವೇ ಕೊಟ್ಟಿರ್ತೀವಿ. ಅದು ಎದ್ರ ಸಲುವಾಗಿ ಅಂದರೆ ನಾವು ಆ ಪಾಠವನ್ನು ಕಲಿಯೋ ಸಲುವಾಗಿ ಅವರಿಗೆ ಆ ಪಾತ್ರಗಳನ್ನು ಕೊಟ್ಟಿರ್ತೀವಿ. ಸೊ ಅವ್ರನ್ನೆಲ್ಲ ಬೈಬಾರ್ದು. ನಮ್ಮ ಭಾವನಾ ಕ್ಷೇತ್ರದಲ್ಲಿ ಕೂಡ ನಮಗೆ ಬಹಳಷ್ಟು ಕಷ್ಟವನ್ನು ಕೊಟ್ಟವರನ್ನು ಕೂಡ ಎಲ್ಲರನ್ನು ಕ್ಷಮಿಸಿಬಿಡಿ. ನೀವು ಕೂಡ ನನ್ನ ಸಂಪೂರ್ಣವಾಗಿ ಕ್ಷಮಿಸಿ. ನಾನು ಕೂಡ ನಿಮ್ಮನ್ನ ಸಂಪೂರ್ಣವಾಗಿ ಕ್ಷಮಿಸ್ತಾ ಇದ್ದೇನೆ. ನನ್ನನ್ನು ಕೂಡ ನಾನು ಕ್ಷಮಿಸ್ಕೊತಾ ಇದ್ದೇನೆ. ಇವಾಗ ಬಿಂದಾಸ್ ಆಗಿ ಹೇಳ್ಕೊಳ್ಳಿ, ನನ್ನನ್ನು ನಾನು ಪ್ರೀತಿಸ್ಕೊತಾ ಇದ್ದೀನಿ. ಐ ಲವ್ ಮೈ ಸೆಲ್ಫ್. ಇವಾಗ ನಮ್ಮ ಚೈತನ್ಯ ತುಂಬ ತುಂಬ ಸ್ಪ್ರೆಡ್ ಆಗುತ್ತೆ. ವಿಸ್ತಾರವಾಗಿ ನಮ್ಮ ಚೈತನ್ಯ ಬೆಳೀತಾ ಹೋಗುತ್ತೆ. ಪ್ಯೂರ್ ಸೋಲ್ ಆಗಿ, ಒಂದು ಪ್ಯೂರ್ ಹ್ಯೂಮನ್ ಬೀಯಿಂಗ್ ಆಗಿ ನಿಮಗೆ ಬರೋ ಥಿಂಕಿಂಗ್ ಕೂಡ, ಆಲೋಚನೆಗಳು ಕೂಡ ಅನ್ಕಂಡೀಷ್ನಲ್ ಆಗಿ ತುಂಬ ಅದ್ಭುತವಾಗಿ ಬರುತ್ತೆ. ನಿಮ್ಮ ಮಾತಿಗೆ ಪವರ್ ಇರುತ್ತೆ. ನಿಮ್ಮ ಕಣ್ಣಲ್ಲಿ ಕೂಡ ಪವರ್ ಇರುತ್ತೆ. ನಿನಗೆ ಯಾವುದೇ ಥರ ಪ್ರಾಬ್ಲಮ್ ಇದ್ದರೆ ಕೂಡ ಸಂಪೂರ್ಣವಾಗಿ ವಾಸಿಯಾಗುತ್ತೆ, ಗುಣವಾಗುತ್ತೆ. ಫುಲ್ ಆಫ್ ಎನರ್ಜೆಟಿಕ್ ಆಗಿ ನಿನ್ನನ್ನು ನೀನು ಫೀಲ್ ಆಗ್ತೀಯಾ. ಇಷ್ಟು ದಿವಸ ನೀವು ಫೀಲ್ ಆಗ್ತಾ ಇರ್ತೀರಾ, ನಾನು ಧ್ಯಾನದಲ್ಲಿದ್ದೀನಿ, ನಾನು ಆಧ್ಯಾತ್ಮಿಕದಲ್ಲಿ ಇದ್ದೀನಿ, ಸೊ ನಾನು ತುಂಬ ಎನರ್ಜೆಟಿಕ್ ಅಂತೇಳಿ ನೀವು ಫೀಲ್ ಆಗ್ತಾ ಇರ್ತೀರಿ. ಆಧ್ಯಾತ್ಮಿಕತೆ ಅಂದರೆ ಸ್ವಚ್ಛವಾದ ಪ್ರೀತಿ. ಆಧ್ಯಾತ್ಮಿಕತೆ ಅಂದರೆ ಸೆಲ್ಫ್ ಲವ್. ಆಧ್ಯಾತ್ಮಿಕತೆ ಅಂದರೆ ಕ್ಷಮಾಗುಣ ಹೊಂದಿರೋದು. ನಿನ್ನ ಒಳಗನೆ ವಿಶ್ವ ಅಡಗಿದೆ, ನಿನ್ನ ಒಳಗಡೆನೆ ಆತ್ಮ ಇದೆ. ಆ ಶ್ರೀಕೃಷ್ಣ ಪರಮಾತ್ಮನು ಸಿಂಬಾಲಿಕ್ ಆಗಿ ಎಲ್ಲರಿಗೂ ತೋರಿಸಿದ್ದಾನೆ. ಬಾಯಿ ಒಳಗಡೆನೆ ಪ್ರಪಂಚ ಇದೆ ಅಂದರೆ ನಿನ್ನ ಒಳಗಡೆನೆ ಪ್ರಪಂಚ ಅಡಗಿದೆ ಅಂತ ಅವರು ಸಿಂಬಾಲಿಕ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಇದರಿಂದ ಅರ್ಥ ಏನು ಅಂದರೆ ನಮ್ಮ ಒಳಗೆ ಕೂಡ ವಿಶ್ವ ಅಡಗಿದೆ, ಅಂದರೆ ನಿನ್ನ ಒಳಗಡೆನೆ ಪ್ರಪಂಚವಿದೆ. ಇದು ಯಾರೋ ಹೇಳಿದ್ರೆ ಬರೋದಲ್ಲ, ಇದು ನಮ್ಮನ್ನು ನಾವು ತಿಳಿದುಕೊಂಡು ನಮ್ಮ ಆತ್ಮತತ್ವವನ್ನು ತಿಳ್ಕೊಂಡಾಗ ಮಾತ್ರ ನಮ್ಮಲ್ಲಿ ಆ ಎನರ್ಜಿ, ಡಿವೈನ್ ಎನರ್ಜಿ ನಾವು ಫೀಲ್ ಆಗ್ತೇವೆ. ದುಃಖ, ಭಯ ಅನ್ನೋದು ನಮ್ಮನ್ನ ಪಾತಾಳ ಲೋಕಕ್ಕೆ ಕರೆದು ಹೋಯ್ತದೆ. ಅದೇ ಪ್ರೀತಿ ನಮ್ಮನ್ನು ದೈವತ್ವ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆ ಭಯದಿಂದ ನಮ್ಮನ್ನ ಹೊರಗಡೆ ತರುತ್ತೆ. ಭಯ, ನೋವು, ಕಷ್ಟ ಎಲ್ಲ ಕೂಡ ನಮ್ಮ ಹೃದಯದೊಳಗೆ ಇರುತ್ತೆ. ಅವೆಲ್ಲ ಹೀಲ್ ಆಗಬೇಕು ಅಂದರೆ ಸ್ವಚ್ಛವಾದ ಪ್ರೇಮ ಒಂದೇ ಔಷಧಿ ಇದಕ್ಕೆ. ಇದರಿಂದ ಹೊರಗೆ ಬರೋ
ಏಕೈಕ ಮಾರ್ಗ ಪ್ರೀತಿ. ಪ್ರೀತಿಗೆ ಅಷ್ಟು ಶಕ್ತಿ ಇದೆ.